ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬದಲಾಗಿ ಭಾರತೀಯ ಝಟಕಾ ಪಾರ್ಟಿ ಅಂತ ಹೆಸರು ಇಟ್ಕೋಬೇಕು ಇವತ್ತು. ಹಲಾಲ ಝಟಕಾ ಬಿಟ್ಟರೆ ಬೇರೆ ಗುರುತೇ ಆಗತ್ತಿಲ್ಲ ಅವ್ರಿಗೆ ಏನದು. ಹಲಾಲ್ ಅಂದ್ರೆ ಒಳ್ಳೇದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇವತ್ತು ಅವರೇ ಸ್ಪಷ್ಟೀಕರಣ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾಯಕ नमस्कार, मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈಗ ಈ ಭಾರತೀಯ ಜನತಾ ಪಕ್ಷದ ಏನು ನಾಯಕರು ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದಾರೆ, ಅವರಲ್ಲಿ ಒಂದು ವಿನಂತಿ ಏನು ಮಾಡ್ಬೇಕಂದ್ರೆ, ಈ ನಮ್ಮ ರಾಜ್ಯದ ಒಂದು ಸ್ವಲ್ಪ ದುರ್ದೈವ ಅನ್ನಿಸ್ತಾಗ್ತದೆ. ಯಾಕೆ ದುರ್ದೈವ ಅಂದ್ರೆ ನಮ್ಮಲ್ಲಿ ವಿರೋಧ ಪಕ್ಷನೇ ಸರಿ ಇಲ್ಲ ಅಂತ ಹೇಳಿ ಅನ್ನಿಸ್ತಾಗ್ತದೆ. ಯಾಕಂದ್ರೆ ಎಲ್ಲಿವರೆಗೆ ವಿರೋಧ ಪಕ್ಷ ಸರಿಯಾಗಿ ಇರ್ತದೆ ಅಲ್ಲಿ ಆ ರಾಜ್ಯಗಳೇ ಆಡಳಿತಗಳು ಸರಿಯಾಗಿ ನಡೀತಾವೆ. ಇವತ್ತೇನಾಗಿದೆ ಅಂದ್ರೆ ನಮ್ಮ ರಾಜ್ಯದ ದುರ್ದೈವ ಏನಾಗಿದೆ ಅಂದರೆ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗ್ಯದ. ಅಲ್ಲಿ ಯಾರೂ ಸರಿಯಾದಂಥ ಒಂದು ಅಭ್ಯಾಸ ಇಲ್ಲ. ಅವರಿಗೆ ಬಜೆಟ್ ಅನ್ನೋ ಬಗ್ಗೆ ಏನು ಗೊತ್ತಿಲ್ಲ. ಬರೀ ಹಲಾಲ ಝಟಕ ಇಂಥ ಬರೀ ಶಬ್ದಗಳು ವಾಪಸ್ ಕೊಡೋದು, ಬರೀ ಒಂದು ಮುಸ್ಲಿಮ್ಗೆ ಓಲೈಕೆ ಆದಂಥ ಬಜೆಟ್ ಇದೆ ಅಂತ ಹೇಳೋದು, ಇಂಥವು ಏನು ಬೇರೆ ಬಜೆಟ್ ಅಂದರೆ ಅದರ ಬಗ್ಗೆ ಸವಿಸ್ತಾರವಾಗಿ ಯಾವ ಇಲಾಖೆಯಲ್ಲಿ ಒಂದು ಡಾಟಾ ವೈಸ್ ಒಂದು ರೇಷಿಯೋ ಡಾಟಾ ಏನು ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಅದು ಬಜೆಟ್ ಬಗ್ಗೆ ಯಾರೂ ನನಗನ್ನಿಸ್ಲಾಗ್ತದೆ ಈ ಒಂದು ರಾಜ್ಯದ ಇತಿಹಾಸದಲ್ಲಿ ಇಂಥ ವಿರೋಧ ಪಕ್ಷದ ನಾವು ಈ ಜನ ನೋಡಿದ್ದಿಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಒಬ್ಬನೇ ನೋಡ್ರಿ, ಒಬ್ಬರೇ ಅದ್ರಾಗ 65 ಜನರಲ್ಲಿ ಒಬ್ಬನೇ ಯಾವ್ರೇ ಒಬ್ಬ ಒಳ್ಳೆ ರೀತಿಯಿಂದ ಒಬ್ಬ ಕ್ವಶನ್ ಕೇಳುವಂಥದ್ದಾಗಲಿ ಅಥವಾ ಏನಾದರೂ ಒಂದು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಬಜೆಟ್ ಬಗ್ಗೆ ಸವಿಸ್ತಾರವಾಗಿ ಏನಾದರೂ ಅಭ್ಯಾಸ ಮಾಡುವ ಯಾವ ಒಬ್ಬ ವ್ಯಕ್ತಿ ಆದರೂ ಇದರಲ್ಲಿ ಮಾತಾಡುವಂಥ ಸಂದರ್ಭ ನೋಡಲಿಕ್ಕೆ ಕಾಣ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬರೀ ಅದು ಹಲಾಲ್ ಬಜೆಟ್ ಅಂತ ಈಗಾಗಲೇ ಎಸ್ಎಂಪಲ್ಲಿ ಹೇಳಿದಾಗೆ ಹಲಾಲ ಝಟಕ ಇಂಥ ಶಬ್ದಗಳು ಬಿಟ್ಟು ಏನೂ ಇಲ್ಲ. ಅದಕ್ಕಾಗಿ ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬದಲಾಗಿ ಭಾರತೀಯ ಝಟಕಾ ಪಾರ್ಟಿ ಅಂತ ಹೆಸರು ಇಟ್ಕೋಬೇಕು ಇವತ್ತು. ಯಾಕಂದ್ರೆ ಅವರು ಹಲಾಲ ಝಟಕ ಬಿಟ್ಟರೆ ಬೇರೆ ಗುರುತೇ ಆಗತ್ತಿಲ್ಲ ಅವ್ರಿಗೆ ಏನಾದರೂ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಭಾರತೀಯ ಝಟಕಾ ಪಾರ್ಟಿ ಅಂತ ಹೆಸರು ಇಟ್ಕೊಂಡ್ರೆ ಭಾಳ ಒಳ್ಳೆಯದಂತೇಳಿ ನನಗೆ ಅನಿಸ್ತಾಗ್ತದೆ. ಅದಕ್ಕಾಗಿ ಇವತ್ತು ಹಲಾಲ್ ಅಂದ್ರೇನು ಗೊತ್ತಿಲ್ಲ, ಹರಾಮ್ ಅಂದ್ರೇನು ಗೊತ್ತಿಲ್ಲ. ಅದರಲ್ಲಿ ಎರಡು ಇರ್ತಾವೆ. ಈಗಾಗಲೇ ಎಸ್ಎಂಪಲ್ಲಿ ಹೇಳಿದಾಗ ಹಲಾಲ್ ಅಂದ್ರೆ ಒಳ್ಳೆಯದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇವತ್ತು ಅವರೇ ಸ್ಪಷ್ಟೀಕರಣ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ BJP ನಾಯಕರಿಗೆ ನಾವು ಯಾವ ಟೀಕೆ ಮಾಡೋದು ಆದರೂ ಸಹಿತ ಅದಕ್ಕೆ ಭಾಳ ಅಭ್ಯಾಸ ಮಾಡಿ ಒಳ್ಳೆ ರೀತಿಯಿಂದ ಟೀಕೆ ಮಾಡಬೇಕು ಅಂದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಇವತ್ತು ಹಲಾಲ್ ಬಜೆಟ್ ಅಂದ್ಕೂಡೇ ಮತ್ತು ಹಂಗಾದ್ರೆ ಒಳ್ಳೆ ಬಜೆಟ್ ಆಗ್ತದೆ ಅರ್ಥ. ಅದಕ್ಕೂ ಹಲಾಲ ಹರಾಮ್ ಅದರ್ಥ ವಿರುದ್ಧ ಹಲಾಲ್ ಅಂದ್ರೆ ಒಳ್ಳೆಯದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇದು ಎರಡು ಅದ್ರಾಗ ಅರ್ಥದ. ಈಗ ನಾವು ಇದು ಶಬ್ದ ವಾಪರ್ಸಲ್ಲ, ಹರಾಮಿ ಅಂತ ಹೇಳ್ತೇವಲ್ಲ ಕೆಲವರಿಗೆ, ಅದು ಅರ್ಥ. ಅದು ಹರಾಮಿ ಅಂದ್ರೆ ಇದು ಇಲ್ಲಿಗಲ್ಲ ಕೆಟ್ಟ ಶಬ್ದದು. ಹರಾಮ್ ಅಂದ್ರೆ ಅದು ಹಲಾಲ್ ಅಂದ್ರೆ ಒಳ್ಳೇದು. ಹಂಗಾದ್ರೆ ಹಲಾಲ್ ಬಜೆಟ್ ಐತೆ ಅಂದ್ಕೊಂಡು ಒಳ್ಳೆ ಬಜೆಟ್ ಅಂತೇಳಿ ಅವರೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಇವತ್ತು ದಿವಸ. ಅದಕ್ಕಾಗಿ ಅವರಿಗೆ ಆ ಶಬ್ದಗಳು ಅರ್ಥನೇ ಮೊದಲು ಗೊತ್ತಾಗ್ತಾ ಇಲ್ಲ. ವಿರೋಧ ಪಕ್ಷ ನಾಯಕನು ಅಂಥದ್ದೇ ಗಂಡು ಬಿದ್ದಾನ. ಎಲ್ಲ ಶಾಸಕರು ನಮ್ಮ ಬಿಜಾಪುರದ ಅಂತೂ ಅವನು ಏನು ಹುಚ್ಚರಿಕಾಯಿ ಕಲ್ಕೊಟ್ಟಾಗ ಏನು ಒಂದು ಅವನಿಗೇನು ಒಂದು ಡಾಟಾ ಗೊತ್ತಿಲ್ಲ, ಒಂದು ಅಭ್ಯಾಸ ಗೊತ್ತಿಲ್ಲ, ಬಜೆಟ್ ಗೊತ್ತಿಲ್ಲ. ಬರೀ ಏನದಂದ್ರೆ ಮಾನಸಿಕ ಅವ್ನು ಏನಾಗ್ಯದ ಗೊತ್ತಿಲ್ಲ. ಒಟ್ಟೆ ಟೋಟಲಿ ಬರೀ ಮುಸಲ್ಮಾನರ ಬಗ್ಗೆ ಬರೀ ಬಜೆಟ್ ಬಂದರು ಅದೇ ಮಾತಾಡೋದು. ಯಾವುದೇ ಏನು ವಿಷಯ ಬಂದರೂ ಬರೀ ಮುಸ್ಲಿಮರ ವಿರೋಧಿ ಮಾತಾಡೋದು. ಮುಸ್ಲಿಮರ ಓಲೈಕೆ ಆದಂಥ ಇದು ಬಜೆಟ್ ಐತೆ ಅಂತ ಹೇಳೋದು. ಪ್ರತಿಯೊಂದು ಶಬ್ದದಲ್ಲಿ ಏನದು ಇವತ್ತು ಈಗ ಎಕ್ಸಾಂಪಲ್ ಹೇಳಿದಾಗೆ ಟೋಟಲ್ ಬಜೆಟ್ನಲ್ಲಿ ಇಡೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೇ 1% ಬಜೆಟ್. ಇದು ಹಿಂದಿನ BJP ಸರ್ಕಾರದಲ್ಲಿ ಕೂಡ 1% ಕೊಟ್ಟಿದ್ದು ಅಲ್ಪಸಂಖ್ಯಾತರಿಗೆ. ಅದರಾಗ ಈಗ ಜೈನರಿಗೆ ಕೊಡಬೇಕು, ಸಿಖ್ಖರಿಗೆ ಕೊಡಬೇಕು, ಪ್ರತ್ಯೇಕವಾಗಿ ಅಲ್ಪಸಂಖ್ಯಾ ಇಲಾಖೆಯಿಂದ ಬೌದ್ಧರಿಗೆ ಕೊಡಬೇಕು, ಎಲ್ಲರಿಗೆ ಕೊಡ್ತಾರೆ. ಮತ್ತು ಇವತ್ತು ಇವರು ಜೈನ್ ಇದು ಸಪ್ರೇಟ್ ನಿಗಮ ಮಾಡ್ರಿ ಅದು ಮಾಡ್ರಿ ಈಗಾಗಲೇ ಸರ್ಕಾರದಕ್ಕೆ ಇದು ಕೊಟ್ಟಿದ್ದ ಮಾಡ್ತಿರ್ತಾರೆ. ಆದರೂ ಇವರು BJP ಸರ್ಕಾರ ಇದ್ದಾಗ ಯಾಕೆ ಜೈನರ ಬಗ್ಗೆ, ಬೌದ್ಧರ ಬಗ್ಗೆ, ಕ್ರಿಶ್ಚಿಯನ್ ಬಗ್ಗೆ ಯಾಕೆ ಕಾಳಜಿ ತೊಗೊಂಡಿಲ್ಲ? ಇವತ್ತು ಬರೀ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೀ ವಿರೋಧ ಮಾಡೋದು ಅಂದ್ರೆ ಅದಕ್ಕೆ ಒಂದು ಇದು ಬೇಕಲ್ಲ, ಏನಾದರೂ ಒಂದು ಅದಕ್ಕೆ ಅರ್ಥ ಬೇಕಾಗ್ತದೆ, ಒಂದು ಏನಾದ್ರು ಅಭ್ಯಾಸ ಮಾಡಬೇಕು. ಎಷ್ಟು ಟೋಟಲ್ ಎಲ್ಲಿ ಈಗ ನ್ಯೂನತೆಗಳು ಈ ಬಜೆಟ್ನಲ್ಲಿ ನ್ಯೂನತೆಗಳು ಎಲ್ಲಿದಾವ? ಸಾರ್ವಜನಿಕರಿಗೆ, ರೈತರಿಗೆ ಅನ್ಯಾಯ ಆಗ್ಯದೋ, ಏನು ಮಹಿಳೆಯರಿಗೆ ಅನ್ಯಾಯ ಆಗ್ಯದೋ, ಏನು ಶಿಕ್ಷಣದಲ್ಲಿ ರಂಗದಲ್ಲಿ ಅನ್ಯಾಯ ಆಗ್ಯದೋ, ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಏನಾದರೂ ಅನ್ಯಾಯ ಆಗ್ಯದೋ ಅದು ಎಲ್ಲ ಕಂಡು ಹಿಡಿದು ಬಿಟ್ಟು ಬರೀ ಹರಾಮ ಹಲಾಲ ಝಟಕ ಇವು ಶಬ್ದ ಬಿಟ್ಟರೆ ಬೇರೆ ಅವ್ರಿಗೆ ಏನೂ ಗುರ್ತೇ ಇಲ್ಲ ಬರೀ. ಅದಕ್ಕಾಗಿ ಇದು ನಮ್ಮ ರಾಜ್ಯದ
ವಿರೋಧ ಪಕ್ಷ ಈ ರೀತಿ ಒಂದು ಸಂಪೂರ್ಣ ವಿಫಲ ಆದಂಥ ಒಂದು ವಿರೋಧ ಪಕ್ಷದಲ್ಲಿ ಏನು BJPದವರು ಮತ್ತು JDS ಅವರು ಕೂತಿದ್ದಾರಲ್ಲ, ಅಲ್ಲಿ ಎಲ್ಲರೂ ಯಾರೂ ಅಭ್ಯಾಸ ಮಾಡಲಾರ್ದವರು, ಯಾರೂ ಒಂದು ಯೋಗ್ಯತೆ ಇರಲಾರ್ದವರು ಅಂಥ ವಿರೋಧ ಪಕ್ಷದಲ್ಲಿ ಕೂತಾಗ ಈ ರಾಜ್ಯದ ದುರ್ದೈವತೆ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಟ್ಟೆ ನಾನು. ಯಾರು